ಆತ್ಮೀಯರೇ, ವೃತ್ತಿಯಲ್ಲಿ ನಾನು ಶಿಕ್ಷಕಿಯಾಗಿರುವುದರಿಂದ ನಾವು ಬಹಳಷ್ಟು ತರಬೇತಿಗಳಲ್ಲಿ ವರ್ಕ್ಶಾಪ್ಗಳಲ್ಲಿ ಹೋಗಬೇಕಾಗಿ ಬರುತ್ತೆ. ಒಂದು ವರ್ಕ್ಶಾಪಲ್ಲಿ ಒಂದು ಶಿಕ್ಷಕಿಯ ಅನುಭವ ನಮ್ಮೆಲ್ಲರನ್ನ ರೋಮಾಂಚನ ಮಾಡಿದಂಥದ್ದು. ಏನು ಆ ಅನುಭವ ಅಂದರೆ, ಮನೆಯಲ್ಲಿ ಆ ಶಿಕ್ಷಕಿ ಮತ್ತು ಅವ್ರ ಮಗ ಇಬ್ಬರೇ ಇರ್ತಾರೆ. ಬಹಳ ವರ್ಷಗಳ ಕೆಳಗೇನೆ ಅವ್ರ ಗಂಡ ತೀರ್ಕೊಂಡಿರ್ತಾರೆ. ಹೀಗಿರಬೇಕಾದಾಗ ಸ್ವಲ್ಪ ಮಧ್ಯದಲ್ಲಿ ಅವರ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಏನು ಅಂತ ಚೆಕ್ ಮಾಡಿ ನೋಡಿದಾಗ ಅವ್ರಿಗೆ ಕ್ಯಾನ್ಸರ್ ಇರುತ್ತೆ. ಕ್ಯಾನ್ಸರ್ ರಿಪೋರ್ಟ್ನ ತೊಗೊಳೋದಕ್ಕೆ ಅಮ್ಮ ಮಗ ಇಬ್ಬರೇ ಹಾಸ್ಪಿಟಲ್ಗೆ ಹೋಗ್ತಾರೆ. ಡಾಕ್ಟರ್ಗೆ ಸ್ವಲ್ಪ ಗೊಂದಲ ಆಗುತ್ತೆ, ಯಾರಿಗಪ್ಪ ಹೇಳೋದು? ಮಗ ಇನ್ನೂ ಚಿಕ್ಕವ್ರು ಇರ್ತಾರೆ, PUC ಮಾಡ್ತಾ ಇರ್ತಾರೆ. ಇನ್ನು ಇವ್ರಿಗೆ ಹೇಳೋದು? ಇವರು ಸ್ವಯಂ ಪೇಷಂಟ್ ಆಗಿರ್ತಾರೆ. ಆದರೂ ಧೈರ್ಯ ಮಾಡಿ ಮಹಿಳೆಯನ್ನು ಹೊರಗಡೆ ಕೂರಿಸಿ ಮಗನಿಗೆ ಹೇಳ್ತಾರೆ, ಈ ರೀತಿ ನಿಮ್ಮ ತಾಯಿಗೆ ಕ್ಯಾನ್ಸರ್ ಇದೆ ಅಂತ. ಅವನು ತುಂಬ ಚಿಕ್ಕವನಾದ ಕಾರಣ ತಡ್ಕೊಳೋ ಶಕ್ತಿ ಇರೋದಿಲ್ಲ. ಆ ರಿಪೋರ್ಟ್ನ ತಗೊಂಡು ಓಡಿ ಬಂದು ಹೊರಗಡೆ ಕೂತ್ಕೊಂಡಿರುವ ಅಮ್ಮನನ್ನು ತಪ್ಪಿಕೊಂಡು ಜೋರಾಗಿ ಹತ್ತು ಬಿಡ್ತಾರೆ. ಎಲ್ಲವನ್ನು ಹೇಳಿಬಿಡ್ತಾರೆ, ಅಮ್ಮ ನಿಮಗೆ ಕ್ಯಾನ್ಸರ್ ಇದೆಯಂತೆ ಅಂತ. ಸಹಜವಾಗಿ ಅವ್ರ ಕಣ್ಗಳು ತುಂಬೋಗುತ್ತೆ. ಒಂದು ಕೈಯಲ್ಲಿ ರಿಪೋರ್ಟ್ನ ಹಿಡ್ಕೊತಾರೆ, ಒಂದು ಕೈಯಲ್ಲಿ ಮಗನ್ನ ಹಿಡ್ಕೊತಾರೆ. ನೇರವಾಗಿ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ಹತ್ರ ಹೋಗಿ ರಿಪೋರ್ಟ್ನ ಅವ್ರ ಮುಂದೆ ಇಟ್ಟು ಒಂದು ಮಾತನ್ನು ಹೇಳ್ತಾರೆ, ಸರ್, ನೋ ಮ್ಯಾಟರ್ ವಾಟ್ ಐ ಹ್ಯಾವ್ ಟು ಲೀವ್ ಫಾರ್ ಮೈ ಸನ್ ಆ್ಯಂಡ್ ಯು ಸ್ಟಾರ್ಟ್ ಮೈ ಮೆಡಿಕೇಷನ್ ರೈಟ್ ಫ್ರಮ್ ಟುಡೇ. ಕಾರಣಗಳು ಏನೇ ಇರಲಿ, ನಾನು ನನ್ನ ಮಗನಿಗೋಸ್ಕರ ಬದುಕಲೇಬೇಕು. ಯಾಕಂದರೆ ನಾನು ಒಬ್ಬಳೇ ನನ್ನ ಮಗನಿಗೆ ಆಧಾರ ಇದ್ದೀನಿ. ದಯಮಾಡಿ ಇವತ್ತಿಂದ ನನ್ನ ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡಿ ಅಂತಾರೆ. ಅದೇ ರೀತಿ ಡಾಕ್ಟರ್ ಕೂಡ ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಇವರು ಕೂಡ ಆ ಚಿಕಿತ್ಸೆಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಬರ್ತಾರೆ. ಕೆಲವು ತಿಂಗಳುಗಳ ನಂತರ ಸಂಪೂರ್ಣವಾಗಿ ಅವರು ಕ್ಯಾನ್ಸರ್ನಿಂದ ಗುಣಮುಖರಾಗ್ತಾರೆ. ಇವತ್ತು ಅವ್ರ ಮಗ BE ಮಾಡ್ಕೊಂಡಿದ್ದಾರೆ, ಅಬ್ರಾಡಲ್ಲಿದ್ದಾರೆ, ಸೆಟ್ಲ್ ಆಗಿದ್ದಾರೆ. ಈ ಒಂದು ಅನುಭವ ಕೇಳಿ ನಾವೆಲ್ಲ ಶಿಕ್ಷಕರು ಎದ್ದು ನಿಂತು ಚಪ್ಪಾಳೆ ಹಾಕಿದಂಥ ರೋಮಾಂಚನ ಕ್ಷಣಗಳು. ಆತ್ಮೀಯರೇ, ಕತೆಗಳಲ್ಲೇ ಆಗಲಿ ನೈಜ ಘಟನೆಗಳಲ್ಲೇ ಆಗಲಿ ನಮಗೆ ಕೆಲವೊಂದು ಚಿಂತನೆಗೆ ಅಂಶಗಳು ಸಿಗುತ್ತೆ. ಯಾವುದೇ ಪರಿಸ್ಥಿತಿ ಇರಲಿ, ಅದು ಚಿಕ್ಕ ಪರಿಸ್ಥಿತಿ ಇರಲಿ ಅಥವಾ ದೊಡ್ಡ ಪರಿಸ್ಥಿತಿ ಇರಲಿ, ಪರಿಸ್ಥಿತಿಗಳಿಂದ ಹೊರಬರುವಂತಹ ಏಕಮಾತ್ರ ಸಾಧನ, ಏಕಮಾತ್ರ ಉಪಾಯ ನಮ್ಮ ಮನಸ್ಸಿನ ಸ್ಥಿತಿ, ಅದರಲ್ಲೂ ಸಶಕ್ತ ಮನಸ್ಸಿನ ಸ್ಥಿತಿ. ಆತ್ಮೀಯರೇ, there is always two things. Either you be in the situation and you can worsen your life, or you accept the situation and you could come out of it. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪರಿಸ್ಥಿತಿಯಿಂದ ಹೊರಗಡೆ ಬರುವುದು ಒಂದು ಮಾರ್ಗವಾದರೆ, ಪರಿಸ್ಥಿತಿಯಲ್ಲೇ ಕುಗ್ಗೋಗುವುದು ಒಂದು ಮಾರ್ಗ. ಹಾಗಾಗಿ ನಮ್ಮ ಪುರಾಣಗಳಲ್ಲಿ ಕೃಷ್ಣನನ್ನು ಕಳಿಂಗ ಸರ್ಪದ ಮೇಲೆ ನೃತ್ಯ ಮಾಡುವುದನ್ನು ತೋರಿಸ್ತಾರೆ. ಅಂದರೆ ಸರ್ಪದ ಮೇಲೆ ನೃತ್ಯ ಮಾಡುವುದು ಅಂದರೆ ಪರಿಸ್ಥಿತಿಗಳ ಮೇಲೆ ವಿಜಯವನ್ನು ಸಾಧಿಸುವುದು ಎಂದರ್ಥ. ಪರಿಸ್ಥಿತಿಗಳಿಂದ ನಾವು ಹೊರಬರುವ ಒಂದು ಮಾರ್ಗವೂ ಇದೆ ಅಂಥೇಳಿ ನಮಗೆ ಆ ಕಳಿಂಗ ಮರ್ದನದ ಒಂದು ಸನ್ನಿವೇಶ ನಮಗೆ ನೀತಿಯನ್ನು ಕೊಡುತ್ತೆ. ಆತ್ಮೀಯರೇ, ಗಾಳಿ ಇಲ್ಲದ ಜಾಗವಿಲ್ಲ, ಪರಿಸ್ಥಿತಿಗಳಿಲ್ಲದ ದಿನಗಳಿಲ್ಲ. ಪರಿಸ್ಥಿತಿಯನ್ನು ದೂಷಿಸುವುದು, ಪರಿಸ್ಥಿತಿಗಾಗಿ ಪರಮಾತ್ಮನನ್ನು ದೂಷಿಸುವುದರಿಂದ ಅರ್ಥವಿಲ್ಲ. ಮನಸ್ಸನ್ನು ಸಶಕ್ತಗೊಳಿಸದೆ ಪರಿಸ್ಥಿತಿಯಿಂದ ಪಾರಾಗುವ ಉಪಾಯವಿಲ್ಲ. ಸಮುದ್ರದ ಅಲೆಗಳ ರಭಸಕ್ಕೆ ಕೊಚ್ಚಿ ಹೋಗುವುದು ಒಂದು ಕಡೆಯಾದರೆ, ಅದೇ ಸಮುದ್ರದ ಅಲೆಯೊಂದಿಗೆ ಆಟವಾಡುವುದು ಒಂದು ಕಲೆ. ಆತ್ಮೀಯರೇ, ಪರಿಸ್ಥಿತಿಗೆ ಕೊಚ್ಚಿ ಹೋಗುವುದಾ ಅಥವಾ ಪರಿಸ್ಥಿತಿಯ ಕೊಂಬೆಯನ್ನು ಹಿಡ್ಕೊಂಡು ನಾವು ಆಟವಾಡುವುದಾ, ಆಯ್ಕೆ ನಮ್ಮದಾಗಿರುತ್ತೆ. ವಿಚಾರದ ಆಲೋಚನೆಯನ್ನು ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ.